ನಮ್ಗೆ. ಇವತ್ತು ಆತ್ಮನೂ ಇಲ್ಲ, ಏನಿಲ್ಲ ರೀ, ತಿನ್ನು ಕುಡ್ದು ವ್ಯಭಿಚಾರ ಮಾಡಿ ಸತ್ತೋಗು, ಇದೇ ಜನ್ಮ ಅಂತ ಅನ್ಕೋಬಿಟ್ಟಿದ್ದಾರೆ. ಒಳಗಡೆ ಆತ್ಮದ ಬಗ್ಗೆ ಕುರಿತು ಚಿಂತೆ ಇಲ್ವಾ? ಮಣ್ಣು ಭೂಮಿಯಿಂದ ಬಂದಿದ್ದ ಹಾಗೆ ಆಗುವುದು. ಈ ಮಣ್ಣು ನೋಡಿ ಇದೇ ರೀತಿ ಇದೆ. ಎಷ್ಟು ಜನ ಹೆಣಗಳು ಬಿದ್ದಿದೆ, ಆದ್ರೆ ಆತ್ಮ ಇನ್ನೊಂದಿದೆ. ಗೊತ್ತಾ? ಯಾವ್ಯಾವ್ದು ಗೊತ್ತಾ? ಗೊತ್ತಿಲ್ಲ. ಆತ್ಮ ಬಗ್ಗೆ ಚಿಂತೆ ಇಲ್ಲ. ಶರೀರಕ್ಕೆ ಯಾವ ರೀತಿ ಸುಖ ಕೊಡ್ಬೇಕೋ, ಶರೀರನ ಯಾವ ರೀತಿ ಪೋಷಿಸ್ಬೇಕೋ ಎಲ್ಲ ಮಾಡ್ತಾ ಇದೆಯಾ. ಆತ್ಮನ ಕುರಿತು ಈ ಶರೀರಕ್ಕೋಸ್ಕರನೇ ಸೈಕಲ್, ಈ ಶರೀರಕ್ಕೋಸ್ಕರನೇ ಟೂ ವೀಲರು, ಈ ಶರೀರಕ್ಕೋಸ್ಕರನೇ ಕಾರು, ಈ ಶರೀರಕ್ಕೋಸ್ಕರನೇ ಟ್ರೈನು, ಈ ಶರೀರಕ್ಕೋಸ್ಕರನೇ ಪ್ಲೇನು, ಈ ಶರೀರಕ್ಕೋಸ್ಕರ ಎಲ್ಲ ಇಡ್ತಾ ಇದೆಯಾ. ಆತ್ಮಕ್ಕೆ ಏನಾಗ ಆಗ್ತಾ ಇದೆಯಾ? ಆತ್ಮಕ್ಕೆ ಏನಾಗಿದೆ? ಅದಕ್ಕೆ ಆತ್ಮಕ್ಕೆ ಏನಾಗಿದೆ ಗೊತ್ತಾ? ದೆವ್ವ ಹಿಡಿದ್ಬಿಟ್ಟಿದೆ. ಸತ್ತೋಗಿರೋ ದೆವ್ವ ಆಗಲ್ಲ, ಆಲ್ರೆಡಿ ಸೈತಾನ ಇದ್ದಾನೆ. ಅವನು ಏನಾಗ್ಬಿಟ್ಟಿದೆ ಗೊತ್ತಾ? ಎಲ್ಲಾರನ್ನು ಸೇರ್ಕೊಂಡು ಈ ಹಲೋಕದ ಆಸೆಗಳನ್ನ ತುಂಬಿ ಸಾಯಿಸಿ ಮನುಷ್ಯನ ನರಕಕ್ಕೆ ಕಳಿಸ್ತಾ ಇರುತ್ತೆ. ಅದಕ್ಕೆ ದೇವರು ಕೊನೆಯದಾಗಿ ಏನ್ ಹೇಳ್ತಾರಂದ್ರೆ, 2 ಪೂರ್ವಕಾಲ ವೃತ್ತಾಂತ 7:14